ನಡೆದುಕೊಂಡು ಬರ್ತಾ ಇರುವಂತ ದೃಶ್ಯ ಕೋರ್ಟ್ ಹಾಲ್ ಪ್ರವೇಶಿಸಿದ ದರ್ಶನ್ ಮತ್ತು ಗ್ಯಾಂಗ್. ಕೆಲವೇ ಕ್ಷಣಗಳಲ್ಲಿ ದೋಷಾರೋಪ ನಿಗದಿ ಪ್ರಕ್ರಿಯೆ ಆರಂಭ ಆಗುತ್ತೆ. ಕೋರ್ಟ್ ಹಾಲ್ನಲ್ಲಿ ಕಿಕ್ಕಿರಿದು ಸೇರಿರುವ ವಕೀಲರು. ಸ್ಟಾರ್ ಅಲ್ವಾ ದರ್ಶನ್, ಹಾಗಾಗಿ ಕೋರ್ಟ್ ಹಾಲ್ ಪ್ರವೇಶಿಸಿದ ದರ್ಶನ್ ಮತ್ತು ಗ್ಯಾಂಗ್ ವಕೀಲರೆಲ್ಲ ಸೇರಿದ್ದಾರೆ. ಏನಾದ್ರೂ ಮಾಡಿ ದರ್ಶನ್ ಅನ್ನ ಹೊರಗಡೆ ಕರ್ಕೊಂಡು ಬರಲೇಬೇಕು ಅಂತೇಳಿ ಟೊಂಕ ಕಟ್ಟಿ ನಿಂತಂತ ಅವರ ವಕೀಲರು ಒಂದು ಸಲ ಜಾಮೀನು ಹೆಂಗೋ ಕೊಡಿಸಿದ್ರು, ಇನ್ನೊಂದ್ಸಲ ಜಾಮೀನು ಆಗ್ಲಿಲ್ಲ, ಜಾಮೀನು ರದ್ದಾಯ್ತು. ಇವತ್ತು ಅವರ ಚಾರ್ಟ್ ಫ್ರೇಮ್ ಫೈಲ್ ಆಗುತ್ತೆ. ಎಲ್ಲರೂ ಇವತ್ತು ನ್ಯಾಯಾಲಯಕ್ಕೆ ಆಗಮಿಸಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ನ್ಯಾಯಾಧೀಶರ ಮುಂದೆ ಪ್ರೊಡ್ಯೂಸ್ ಮಾಡ್ತಾರೆ. ಕಟ್ಟುಕಟ್ಟೆಯಲ್ಲಿ ನಿಂತ್ಕೋತಾರೆ. ದರ್ಶನ್ ಪರವಾದ ವಕೀಲರು ಮಾತಾಡ್ತಾರೆ. ಮತ್ತೊಂದು ಕಡೆಯಲ್ಲಿ SPP ಕೂಡ ಮಾತಾಡ್ತಾರೆ. ನ್ಯಾಯಾಧೀಶರು ಎಲ್ಲವನ್ನ ಗಮನಿಸ್ತಾರೆ. ಮುಂದೇನಾಗತ್ತೆ, ಚಾರ್ಜ್ ಶೀಟ್ ಅನ್ನ ಸಲ್ಲಿಸಬೇಕು. ಮುಂದೆ ದರ್ಶನ್ ಇದರಲ್ಲಿ ತಾವು ಕೊಲೆ ಮಾಡಿರೋದೇನಾದ್ರೂ ಪೊಲೀಸರ ತನಿಖೆ ವೇಳೆ ಸಾಕ್ಷಿ ಎಲ್ಲ ಒದಗಿಸಿರೋದು ಸಾಬೀತಾಯ್ತು ಅಂತ ಹೇಳಿ ಆದ್ರೆ ದರ್ಶನ್ಗೆ ಶಿಕ್ಷೆ ಆಗುತ್ತೆ. ಈಗ ಆರೋಪಿ ನಂತರ ಕೈದಿ. ಕೊಲೆ ಆರೋಪಿ ದರ್ಶನ್ ಮತ್ತು ಗ್ಯಾಂಗ್ ಈ ಹೊತ್ತಿಗೆ ಈಗ ನ್ಯಾಯಾಧೀಶರ ಮುಂದೆ ಹಾಜರಾಗಿದ್ದಾರೆ. ನ್ಯಾಯಾಧೀಶರ ಮುಂದೆ ಪ್ರೊಡ್ಯೂಸ್ ಮಾಡಿದ್ದಾರೆ. ವಕೀಲರ ತಂಡವೂ ಕೂಡ ಅವರ ಜೊತೆಗಿದೆ. ಜೈಲಿನ ಸಿಬ್ಬಂದಿ ಕೂಡ ಜೊತೆಗೆ ಬಂದಿದ್ದಾರೆ. ದರ್ಶನ್ ಗೆಟಪ್ಪೇ ಚೇಂಜ್ ಆಗಿದೆ. ಪವಿತ್ರ ಗೌಡ ಗೆಟಪ್ಪೇ ಚೇಂಜ್ ಆಗಿದೆ. ದರ್ಶನ್ ಮುಖಕ್ಕೆ ಮಾಸ್ಕ್ ಹಾಕಿದ್ದಾರೆ. ಹಣೆಗೆ ಕುಂಕುಮ ಇಟ್ಟಿದ್ದಾರೆ. ಮುಖ ಬಾಡ್ ಹೋಗಿದೆ, ಕಳೆಗುಂದಿದೆ ಮುಖ, ಕಣ್ಣು ಸಣ್ಣಗಾಗಿದೆ, ಮುಖ ಸಪ್ಪೆ ಆಗಿದೆ. ಬಾಡ್ ಹೋಗಿದೆ. ಬದುಕಿನ ಅನಿಶ್ಚಿತತೆ ದರ್ಶನ್ಗೆ ಕಾಡ್ತಾ ಇದೆ. ಮಾಡಿದ ತಪ್ಪಿಗೆ ಶಿಕ್ಷೆಯನ್ನು ಅನುಭವಿಸ್ತಾ ಇದ್ದಾರೆ. ಬಹುಶಃ ಪ್ರಾಯಶ್ಚಿತ್ತ ಆಗಿರಬಹುದೇನು, ನಾನು ಹಿಂಗ್ ಮಾಡಬಾರ್ದಾಗಿತ್ತು, ತಪ್ಪು ಮಾಡಿದೆ ಅಂತೇಳಿ ದರ್ಶನ್ಗೆ ಅನಿಸಿರಬಹುದೇನು. ಕೇವಲ ಪವಿತ್ರ ಗೌಡ ವಿಚಾರಕ್ಕಾಗಿ ದರ್ಶನ್ ಇಷ್ಟೆಲ್ಲ ಮಾಡಿದ್ರು. ದರ್ಶನ್ ಅವ್ರ ಜೊತೆಗಿದ್ದಂತ ಅವರ ಬೆಂಬಲಿಗರನ್ನು ಕೂಡ ಅವರು ನರಕಕ್ಕೆ ತಳ್ಳಿದ್ರು. ಎಲ್ಲ ಈಗ ಜೊತೆಗಿದ್ದಾರೆ. 17 ಜನ ಈಗ ಕೋರ್ಟ್ಗೆ ಆಗಮಿಸಿದ್ದಾರೆ. 17 ಜನ ಕೂಡ ನ್ಯಾಯಾಧೀಶರ ಮುಂದೆ ಇನ್ನೊಂದು ಕೆಲವೇ ಹೊತ್ತಿನಲ್ಲಿ ಅವ್ರನ್ನ ಪ್ರೊಡ್ಯೂಸ್ ಮಾಡ್ತಾರೆ. ಯಾರ್ಯಾರ ಪಾತ್ರ ಏನು ಈ ಕೊಲೆಯಲ್ಲಿ ಅನ್ನೋದನ್ನ ಇವತ್ತು ಪೊಲೀಸರು ವಿವರಿಸ್ತಾರೆ. ಗಮನಿಸ್ತಾ ಇದ್ವಿ, ದರ್ಶನ್ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ 2ನೇ ಆರೋಪಿ ಆಗಿರುವಂತ ದರ್ಶನ್ ಮುಖಕ್ಕೆ ಮಾಸ್ಕ್ ಅನ್ನು ಹಾಕಿಕೊಂಡು ಇವತ್ತು ಕೋರ್ಟ್ಗೆ ಆಗಮಿಸಿರುವಂತಹ ದೃಶ್ಯ, ಎಕ್ಸ್ಕ್ಲೂಸಿವ್ ದೃಶ್ಯ. ಮತ್ತೊಂದು ಕಡೆ ಕೋರ್ಟ್ನ ಆವರಣದಲ್ಲಿ ನಡೆದುಕೊಂಡು ಬರ್ತಾ ಇರುವಂತಹ A1 ಆರೋಪಿ ಆಗಿರುವ ಪವಿತ್ರ ಗೌಡ, ಎಲ್ಲ ಆರೋಪಿಗಳು ಕೂಡ ಕೋರ್ಟ್ಗೆ ಹಾಜರಾಗಿದ್ದಾರೆ ಅನ್ನೋದು ಈಗ ಸಿಗ್ತಾ ಇರುವಂತಹ ಮಾಹಿತಿ. ನಡೆದುಕೊಂಡು ಬರ್ತಾ ಇರುವಂತಹ ದೃಶ್ಯ ಕೋರ್ಟ್ ಹಾಲ್ ಪ್ರವೇಶಿಸಿದ ದರ್ಶನ್ ಮತ್ತು ಗ್ಯಾಂಗ್. ಕೆಲವೇ ಕ್ಷಣಗಳಲ್ಲಿ ದೋಷಾರೋಪ ನಿಗದಿ ಪ್ರಕ್ರಿಯೆ ಆರಂಭ ಆಗುತ್ತೆ. ಕೋರ್ಟ್ ಹಾಲ್ನಲ್ಲಿ ಕಿಕ್ಕಿರಿದು ಸೇರಿರುವ ವಕೀಲರು. ಸ್ಟಾರ್ ಅಲ್ವಾ ದರ್ಶನ್, ಹಾಗಾಗಿ ಕೋರ್ಟ್ ಹಾಲ್ ಪ್ರವೇಶಿಸಿದ ದರ್ಶನ್ ಮತ್ತು ಗ್ಯಾಂಗ್ ವಕೀಲರೆಲ್ಲ ಸೇರಿದ್ದಾರೆ. ಏನಾದ್ರೂ ಮಾಡಿ ದರ್ಶನ್ ಅನ್ನ ಹೊರಗಡೆ ಕರ್ಕೊಂಡು ಬರಲೇಬೇಕು ಅಂತೇಳಿ ಟೊಂಕ ಕಟ್ಟಿ ನಿಂತಂತ ಅವರ ವಕೀಲರು ಒಂದು ಸಲ ಜಾಮೀನು ಹೆಂಗೋ ಕೊಡಿಸಿದ್ರು, ಇನ್ನೊಂದ್ಸಲ ಜಾಮೀನು ಆಗ್ಲಿಲ್ಲ, ಜಾಮೀನು ರದ್ದಾಯ್ತು. ಇವತ್ತು ಅವರ ಚಾರ್ಟ್ ಫ್ರೇಮ್ ಫೈಲ್ ಆಗುತ್ತೆ. ಎಲ್ಲರೂ ಇವತ್ತು ನ್ಯಾಯಾಲಯಕ್ಕೆ ಆಗಮಿಸಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ನ್ಯಾಯಾಧೀಶರ ಮುಂದೆ ಪ್ರೊಡ್ಯೂಸ್ ಮಾಡ್ತಾರೆ. ಕಟ್ಟುಕಟ್ಟೆಯಲ್ಲಿ ನಿಂತ್ಕೋತಾರೆ. ದರ್ಶನ್ ಪರವಾದ ವಕೀಲರು ಮಾತಾಡ್ತಾರೆ. ಮತ್ತೊಂದು ಕಡೆಯಲ್ಲಿ SPP ಕೂಡ ಮಾತಾಡ್ತಾರೆ. ನ್ಯಾಯಾಧೀಶರು ಎಲ್ಲವನ್ನ ಗಮನಿಸ್ತಾರೆ. ಮುಂದೇನಾಗತ್ತೆ, ಚಾರ್ಜ್ ಶೀಟ್ ಅನ್ನ ಸಲ್ಲಿಸಬೇಕು. ಮುಂದೆ ದರ್ಶನ್ ಇದರಲ್ಲಿ ತಾವು ಕೊಲೆ ಮಾಡಿರೋದೇನಾದ್ರೂ ಪೊಲೀಸರ ತನಿಖೆ ವೇಳೆ ಸಾಕ್ಷಿ ಎಲ್ಲ ಒದಗಿಸಿರೋದು ಸಾಬೀತಾಯ್ತು ಅಂತ ಹೇಳಿ ಆದ್ರೆ ದರ್ಶನ್ಗೆ ಶಿಕ್ಷೆ ಆಗುತ್ತೆ. ಈಗ ಆರೋಪಿ ನಂತರ ಕೈದಿ. ಕೊಲೆ ಆರೋಪಿ ದರ್ಶನ್ ಮತ್ತು ಗ್ಯಾಂಗ್ ಈ ಹೊತ್ತಿಗೆ ಈಗ ನ್ಯಾಯಾಧೀಶರ ಮುಂದೆ ಹಾಜರಾಗಿದ್ದಾರೆ. ನ್ಯಾಯಾಧೀಶರ ಮುಂದೆ ಪ್ರೊಡ್ಯೂಸ್ ಮಾಡಿದ್ದಾರೆ. ವಕೀಲರ ತಂಡವೂ ಕೂಡ ಅವರ ಜೊತೆಗಿದೆ. ಜೈಲಿನ ಸಿಬ್ಬಂದಿ ಕೂಡ ಜೊತೆಗೆ ಬಂದಿದ್ದಾರೆ. ದರ್ಶನ್ ಗೆಟಪ್ಪೇ ಚೇಂಜ್ ಆಗಿದೆ. ಪವಿತ್ರ ಗೌಡ ಗೆಟಪ್ಪೇ ಚೇಂಜ್ ಆಗಿದೆ. ದರ್ಶನ್ ಮುಖಕ್ಕೆ ಮಾಸ್ಕ್ ಹಾಕಿದ್ದಾರೆ. ಹಣೆಗೆ ಕುಂಕುಮ ಇಟ್ಟಿದ್ದಾರೆ. ಮುಖ ಬಾಡ್ ಹೋಗಿದೆ, ಕಳೆಗುಂದಿದೆ ಮುಖ, ಕಣ್ಣು ಸಣ್ಣಗಾಗಿದೆ, ಮುಖ ಸಪ್ಪೆ ಆಗಿದೆ. ಬಾಡ್ ಹೋಗಿದೆ. ಬದುಕಿನ ಅನಿಶ್ಚಿತತೆ ದರ್ಶನ್ಗೆ ಕಾಡ್ತಾ ಇದೆ. ಮಾಡಿದ ತಪ್ಪಿಗೆ ಶಿಕ್ಷೆಯನ್ನು ಅನುಭವಿಸ್ತಾ ಇದ್ದಾರೆ. ಬಹುಶಃ ಪ್ರಾಯಶ್ಚಿತ್ತ ಆಗಿರಬಹುದೇನು, ನಾನು ಹಿಂಗ್ ಮಾಡಬಾರ್ದಾಗಿತ್ತು, ತಪ್ಪು ಮಾಡಿದೆ ಅಂತೇಳಿ ದರ್ಶನ್ಗೆ ಅನಿಸಿರಬಹುದೇನು. ಕೇವಲ ಪವಿತ್ರ ಗೌಡ ವಿಚಾರಕ್ಕಾಗಿ
ದರ್ಶನ್ ಇಷ್ಟೆಲ್ಲ ಮಾಡಿದ್ರು ದರ್ಶನ್. ಅವ್ರ ಜೊತೆಗಿದ್ದಂತ ಅವರ ಬೆಂಬಲಿಗರನ್ನು ಕೂಡ ಅವರು ನರಕಕ್ಕೆ ತಳ್ಳಿದ್ರು. ಎಲ್ಲ ಈಗ ಜೊತೆಗಿದ್ದಾರೆ. 17 ಜನ ಈಗ ಕೋರ್ಟ್ಗೆ ಆಗಮಿಸಿದ್ದಾರೆ. 17 ಜನ ಕೂಡ ನ್ಯಾಯಾಧೀಶರ ಮುಂದೆ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಅವ್ರನ್ನ ಪ್ರೊಡ್ಯೂಸ್ ಮಾಡ್ತಾರೆ. ಯಾರ್ಯಾರ ಪಾತ್ರ ಏನು ಈ ಕೊಲೆಯಲ್ಲಿ ಅನ್ನೋದನ್ನ ಇವತ್ತು ಪೊಲೀಸರು ವಿವರಿಸ್ತಾರೆ. ಗಮನಿಸ್ತಾ ಇದ್ವಿ, ದರ್ಶನ್ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ 2ನೇ ಆರೋಪಿಯಾಗಿರುವಂತ ದರ್ಶನ್ ಮುಖಕ್ಕೆ ಮಾಸ್ಕ್ ಅನ್ನು ಹಾಕಿಕೊಂಡು ಇವತ್ತು ಕೋರ್ಟ್ಗೆ ಆಗಮಿಸಿರುವಂತಹ ದೃಶ್ಯ, ಎಕ್ಸ್ಕ್ಲೂಸಿವ್ ದೃಶ್ಯ. ಮತ್ತೊಂದು ಕಡೆ ಕೋರ್ಟ್ನ ಆವರಣದಲ್ಲಿ ನಡೆದುಕೊಂಡು ಬರ್ತಾ ಇರುವಂತಹ A1 ಆರೋಪಿಯಾಗಿರುವ ಪವಿತ್ರ ಗೌಡ, ಎಲ್ಲ ಆರೋಪಿಗಳು ಕೂಡ ಕೋರ್ಟ್ಗೆ ಹಾಜರಾಗಿದ್ದಾರೆ ಅನ್ನೋದು ಈಗ ಸಿಗ್ತಾ ಇರುವಂತಹ ಮಾಹಿತಿ. ನಡೆದುಕೊಂಡು ಬರ್ತಾ ಇರುವಂತಹ ದೃಶ್ಯ, ಕೋರ್ಟ್ ಹಾಲ್ ಪ್ರವೇಶಿಸಿದ ದರ್ಶನ್ ಮತ್ತು ಗ್ಯಾಂಗ್. ಕೆಲವೇ ಕ್ಷಣಗಳಲ್ಲಿ ದೋಷಾರೋಪ ನಿಗದಿ ಪ್ರಕ್ರಿಯೆ ಆರಂಭ ಆಗುತ್ತೆ. ಕೋರ್ಟ್ ಹಾಲ್ನಲ್ಲಿ ಕಿಕ್ಕಿರಿದು ಸೇರಿರುವ ವಕೀಲರು. ಸ್ಟಾರ್ ಅಲ್ವಾ ದರ್ಶನ್, ಹಾಗಾಗಿ ಕೋರ್ಟ್ ಹಾಲ್ ಪ್ರವೇಶಿಸಿದ ದರ್ಶನ್ ಮತ್ತು ಗ್ಯಾಂಗ್ ವಕೀಲರೆಲ್ಲ ಸೇರಿದ್ದಾರೆ. ಏನಾದ್ರೂ ಮಾಡಿ ದರ್ಶನ್ ಅನ್ನ ಹೊರಗಡೆ ಕರ್ಕೊಂಡು ಬರಲೇಬೇಕು ಅಂತೇಳಿ ಟೊಂಕ ಕಟ್ಟಿ ನಿಂತ ಅವರ ವಕೀಲರು ಒಂದು ಸಲ ಜಾಮೀನು ಹೆಂಗೋ ಕೊಡಿಸಿದ್ರು, ಇನ್ನೊಂದ್ಸಲ ಜಾಮೀನು ಆಗ್ಲಿಲ್ಲ, ಜಾಮೀನು ರದ್ದಾಯ್ತು. ಇವತ್ತು ಅವರ ಚಾರ್ಜ್ ಫ್ರೇಮ್ ಫೈಲ್ ಆಗುತ್ತೆ. ಎಲ್ಲರೂ ಇವತ್ತು ನ್ಯಾಯಾಲಯಕ್ಕೆ ಆಗಮಿಸಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ನ್ಯಾಯಾಧೀಶರ ಮುಂದೆ ಪ್ರೊಡ್ಯೂಸ್ ಮಾಡ್ತಾರೆ. ಕಟ್ಟುಕಟ್ಟೆಯಲ್ಲಿ ನಿಂತ್ಕೋತಾರೆ. ದರ್ಶನ್ ಪರವಾದ ವಕೀಲರು ಮಾತಾಡ್ತಾರೆ. ಮತ್ತೊಂದು ಕಡೆಯಲ್ಲಿ SPP ಕೂಡ ಮಾತಾಡ್ತಾರೆ. ನ್ಯಾಯಾಧೀಶರು ಎಲ್ಲವನ್ನ ಗಮನಿಸ್ತಾರೆ. ಮುಂದೇನಾಗತ್ತೆ, ಚಾರ್ಜ್ ಶೀಟ್ ಅನ್ನ ಸಲ್ಲಿಸಬೇಕು. ಮುಂದೆ ದರ್ಶನ್ ಇದರಲ್ಲಿ ತಾವು ಕೊಲೆ ಮಾಡಿರೋದೇನಾದ್ರೂ ಪೊಲೀಸರ ತನಿಖೆ ವೇಳೆ ಸಾಕ್ಷಿ ಎಲ್ಲ ಒದಗಿಸಿರೋದು ಸಾಬೀತಾಯ್ತು ಅಂತ ಹೇಳಿ ಆದ್ರೆ ದರ್ಶನ್ಗೆ ಶಿಕ್ಷೆ ಆಗುತ್ತೆ. ಈಗ ಆರೋಪಿ ನಂತರ ಕೈದಿ. ಕೊಲೆ ಆರೋಪಿ ದರ್ಶನ್ ಮತ್ತು ಗ್ಯಾಂಗ್ ಈ ಹೊತ್ತಿಗೆ ಈಗ ನ್ಯಾಯಾಧೀಶರ ಮುಂದೆ ಹಾಜರಾಗಿದ್ದಾರೆ. ನ್ಯಾಯಾಧೀಶರ ಮುಂದೆ ಪ್ರೊಡ್ಯೂಸ್ ಮಾಡಿದ್ದಾರೆ. ವಕೀಲರ ತಂಡವೂ ಕೂಡ ಅವರ ಜೊತೆಗಿದೆ. ಜೈಲಿನ ಸಿಬ್ಬಂದಿ ಕೂಡ ಜೊತೆಗೆ ಬಂದಿದ್ದಾರೆ. ದರ್ಶನ್ ಗೆಟಪ್ಪೇ ಚೇಂಜ್ ಆಗಿದೆ. ಪವಿತ್ರ ಗೌಡ ಗೆಟಪ್ಪೇ ಚೇಂಜ್ ಆಗಿದೆ. ದರ್ಶನ್ ಮುಖಕ್ಕೆ ಮಾಸ್ಕ್ ಹಾಕಿದ್ದಾರೆ. ಹಣೆಗೆ ಕುಂಕುಮ ಇಟ್ಟಿದ್ದಾರೆ. ಮುಖ ಬಾಡ್ ಹೋಗಿದೆ, ಕಳೆಗುಂದಿದೆ ಮುಖ, ಕಣ್ಣು ಸಣ್ಣಗಾಗಿದೆ, ಮುಖ ಸಪ್ಪೆ ಆಗಿದೆ. ಬಾಡ್ ಹೋಗಿದೆ. ಬದುಕಿನ ಅನಿಶ್ಚಿತತೆ ದರ್ಶನ್ಗೆ ಕಾಡ್ತಾ ಇದೆ. ಮಾಡಿದ ತಪ್ಪಿಗೆ ಶಿಕ್ಷೆಯನ್ನು ಅನುಭವಿಸ್ತಾ ಇದ್ದಾರೆ. ಬಹುಶಃ ಪ್ರಾಯಶ್ಚಿತ್ತ ಆಗಿರಬಹುದೇನು, ನಾನು ಹಿಂಗ್ ಮಾಡಬಾರ್ದಾಗಿತ್ತು, ತಪ್ಪು ಮಾಡಿದೆ ಅಂತೇಳಿ ದರ್ಶನ್ಗೆ ಅನಿಸಿರಬಹುದೇನು. ಕೇವಲ ಪವಿತ್ರ ಗೌಡ ವಿಚಾರಕ್ಕಾಗಿ ದರ್ಶನ್ ಇಷ್ಟೆಲ್ಲ ಮಾಡಿದ್ರು ದರ್ಶನ್. ಅವ್ರ ಜೊತೆಗಿದ್ದಂತ ಅವರ ಬೆಂಬಲಿಗರನ್ನು ಕೂಡ ಅವರು ನರಕಕ್ಕೆ ತಳ್ಳಿದ್ರು. ಎಲ್ಲ ಈಗ ಜೊತೆಗಿದ್ದಾರೆ. 17 ಜನ ಈಗ ಕೋರ್ಟ್ಗೆ ಆಗಮಿಸಿದ್ದಾರೆ. 17 ಜನ ಕೂಡ ನ್ಯಾಯಾಧೀಶರ ಮುಂದೆ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಅವ್ರನ್ನ ಪ್ರೊಡ್ಯೂಸ್ ಮಾಡ್ತಾರೆ. ಯಾರ್ಯಾರ ಪಾತ್ರ ಏನು ಈ ಕೊಲೆಯಲ್ಲಿ ಅನ್ನೋದನ್ನ ಇವತ್ತು ಪೊಲೀಸರು ವಿವರಿಸ್ತಾರೆ. ಗಮನಿಸ್ತಾ ಇದ್ವಿ, ದರ್ಶನ್ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ 2ನೇ ಆರೋಪಿಯಾಗಿರುವಂತ ದರ್ಶನ್ ಮುಖಕ್ಕೆ ಮಾಸ್ಕ್ ಅನ್ನು ಹಾಕಿಕೊಂಡು ಇವತ್ತು ಕೋರ್ಟ್ಗೆ ಆಗಮಿಸಿರುವಂತಹ ದೃಶ್ಯ, ಎಕ್ಸ್ಕ್ಲೂಸಿವ್ ದೃಶ್ಯ. ಮತ್ತೊಂದು ಕಡೆ ಕೋರ್ಟ್ನ ಆವರಣದಲ್ಲಿ ನಡೆದುಕೊಂಡು ಬರ್ತಾ ಇರುವಂತಹ A1 ಆರೋಪಿಯಾಗಿರುವ ಪವಿತ್ರ ಗೌಡ,